ಜ್ಞಾನರೋಚಿ ಪರಿಪೂರಿತಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ಅವು ಅಡಿಯ ಬಂದಿದ್ದಾರೆ ಮಳ್ಳೆ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಟ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 29ನೇ ಅಧ್ಯಾಯದಲ್ಲಿ ಇವತ್ತು 5ನೇ ಪದ್ಯವನ್ನು ನೋಡೋಣ. ಐದನೇ ಪದ್ಯ ಸದಾಸನ ಜಯ ಸ್ಥೈರ್ಯಂ ಧೈರ್ಯಂ ಪ್ರಾಣಜಯಶನೈಃ ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ. ಇದುವರೆಗೆ ಯಮ ಮತ್ತು ನಿಯಮ ಎರಡನ್ನು ಹೇಳಿ ಆಯ್ತು. ಈಗ ಈ ಶ್ಲೋಕದಲ್ಲಿ ಆಸನ ಮೊದಲಾದ ಅಂಗಗಳನ್ನ ಹೇಳ್ತಾ ಇದ್ದಾರೆ. ಸದಾ ಪದ್ಮಾಸನ ಮೊದಲಾಗಿರ್ತಕ್ಕಂತಹ ಆಸನಾದಿಗಳ ಜಯ, ಸದಾಸನ ಜಯ ಅಂತ, ಆಸನ ಜಯ ಸದಾ ಆಸನ ಜಯ ಅಂತ, ಆಸನದ ಜಯ, ಪದ್ಮಾಸನ, ಸ್ವಸ್ತಿಕಾಸನ ಮತ್ತು ವೀರಾಸನ ಮೊದಲಾದ ಆಸನಗಳೇನಿದ್ದಾವೆ, ಈ ಆಸನಗಳಲ್ಲಿ ಕುಳಿತುಕೊಳ್ಳುವುದನ್ನ ಅಭ್ಯಾಸ ಮಾಡಬೇಕು. ಇದು ಆಸನ ಜಯ. ಆಮೇಲೆ ಸ್ಥೈರ್ಯಂ ಅಂತ,
ಸ್ಥೈರ್ಯ ಅಂತಂದ್ರೆ ವೈಷ್ಣವ ಸಿದ್ಧಾಂತದಲ್ಲಿ ಸದಾ ಅಚಲವಾದಂತಹ ನಿಷ್ಠೆ, ಸ್ಥೈರ್ಯ, ಸ್ಥಿರತೆ. ಇದು ಹೌದೋ ಅಲ್ವೋ, ಈ ಸಿದ್ಧಾಂತ ಸರಿಯಾದದ್ದು ಹೌದೋ ಅಲ್ವೋ, ಅವ್ರು ಹೇಳೋದು ಸರಿಯೋ ಏನೋ, ಇವ್ರು ಹೇಳೋದು ಸರಿಯೋ ಏನೋ ಅನ್ನೋ ಸಂಶಯ ಇರಬಾರ್ದು. ಒಂದು ಸ್ಥಿರವಾದ ಬುದ್ಧಿ ಆ ವೈಷ್ಣವ ಸಿದ್ಧಾಂತದಲ್ಲಿ ಇರಬೇಕು. ಇದನ್ನ ಸ್ಥೈರ್ಯ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಸ್ಥೈರ್ಯಂ ವೈಷ್ಣವ ಸಿದ್ಧಾಂತಾತ್ ಅಚಲನಂ. ಆ ವೈಷ್ಣವ ಸಿದ್ಧಾಂತದಿಂದ ಚಲನೆ ಇರಬಾರ್ದು, ಆ ಕಡೆ ಈ ಕಡೆ ಚಲನೆ. ಇದನ್ನ ಸ್ಥೈರ್ಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಧೈರ್ಯಂ ಅಂದ್ರೆ ಎಂಥ ವಿಪತ್ತಿನ ಕಾಲದಲ್ಲಿಯೂ ಕೂಡ ವಿಪದ್ಯಪಿ ಆತ್ಮಾವಷ್ಟಂಭನಂ ಧೈರ್ಯಂ. ಎಂಥ ವಿಪತ್ತು ಕಾಲದಲ್ಲಿಯೂ ಕೂಡ ಅವನು ಎದೆಗುಂದಬಾರದು. ಭಗವಂತನ ಜ್ಞಾನಾದಿಗಳನ್ನು ಎಂಥ ವಿಪತ್ ಕಾಲದಲ್ಲಿಯೂ ಕೂಡ ಬಿಡಬಾರದು. ಆಮೇಲೆ ಪ್ರಾಣಜಯ. ಪ್ರಾಣಜಯ ಅಂತಂದ್ರೆ ಪ್ರಾಣಾಯಾಮ ಮೊದಲಾದವುಗಳಿಂದ ನಮ್ಮ ಪ್ರಾಣವನ್ನ ಜಯಿಸಬೇಕು. ಪ್ರಾಣಾಯಾಮದಿಂದ ವಾಯುಜಯ, ಅದನ್ನೇ ಪ್ರಾಣಜಯ ಅಂತ ಕರೆಯೋದು. ಪ್ರಾಣಾಯಾಮದಿಂದ ವಾಯುವನ್ನ ಜಯ, ನಮ್ಮ ಶ್ವಾಸೋಚ್ಛ್ವಾಸದ ಜಯ ಪ್ರಾಣಾಯಾಮದಿಂದ ಮಾಡಿಕೊಳ್ಳಬೇಕು. ಅದು ನಿಧಾನವಾಗಿ ಮಾಡಬೇಕು. ಶನೈಹಿ ಅಂತ ಹೇಳಿದ್ದಾರೆ. ಒಂದೇ ಸಲಿಗೆ ಮಾಡ್ಲಿಕ್ಕಾಗೋದಿಲ್ಲ. ನಿಧಾನವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದರೆ ಆಮೇಲೆ ಬಹಳ ಹೊತ್ತು ಪ್ರಾಣಜಯವನ್ನ ಸಂಪಾದನೆ ಮಾಡ್ಲಿಕ್ಕಾಗ್ತದೆ. ಅದಕ್ಕೆ ಪ್ರಾಣಜಯ ಶನೈಹಿ. ಪ್ರತ್ಯಾಹಾರಶ್ಚ. ಪ್ರತ್ಯಾಹಾರ ಅಂತಂದ್ರೆ ಇಂದ್ರಿಯಾಣ ವಿಷಯಾನ್ ಮನಸ ಪ್ರತ್ಯಾಹಾರ. ಇಂದ್ರಿಯ ಮತ್ತು ಮನಸ್ಸುಗಳನ್ನ ವಿಷಯ ಪದಾರ್ಥಗಳಿಂದ ಈಚೆಗೆ ಸೆಳೆದು ಹೃದಯದಲ್ಲಿರುವ ಭಗವಂತನಲ್ಲಿ ನಿಲ್ಲಿಸಬೇಕು. ಇದನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಮನಸ ಸಹ ಇಂದ್ರಿಯಾಣ ವಿಷಯಾತ್. ಮನಸ್ಸಿನಿಂದ ಸಹಿತವಾದ ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳಿಂದ ಈಚೆಗೆ ಎಳೆದು ಹೃದಯ ಅಂದ್ರೆ ಹೃದಯದಲ್ಲಿರುವ ಭಗವಂತನ ಕಡೆಗೆ ಇಡದು. ಇದನ್ನ ಪ್ರತ್ಯಾಹಾರ ಅಂತ ಕರೆದಿದ್ದಾರೆ. ಪ್ರತ್ಯಾಹಾರ ಅಂತಿದೆ. ಪ್ರತ್ಯಾಹಾರ ಅಂದ್ರೆ ಪ್ರತ್ಯಾಹರಣಂ ಆನೀಯ ಸ್ಥಾಪನಂ. ಆ ಮನಸ್ಸು ಮತ್ತು ಇಂದ್ರಿಯಗಳನ್ನ ಎಳೆದುಕೊಂಡು ಕರ್ಕೊಂಡು ಬಂದು ಈ ಕಡೆಗೆ ಇಡೋದು, ಒಂದು ಕಡೆಯಲ್ಲಿ ಇಡೋದು. ಎಲ್ಲಿಡೋದು? ಹೃದಯದಲ್ಲಿರುವ ಭಗವಂತನ ಕಡೆಯಲ್ಲಿ ಇಡೋದು ಅಂತ ಅರ್ಥ. ಪ್ರತ್ಯಾಹಾರ ಅಂತಂದ್ರೆ ಇಂದ್ರಿಯಾಣ ವಿಷಯಾತ್ ಮನಸ ಹೃದಯ ಪ್ರತ್ಯಾಹಾರ ಅಂತ. ಮನಸ್ಸಿನಿಂದ ಸಹಿತವಾದ ಇಂದ್ರಿಯಗಳನ್ನ ಎಳೆದುಕೊಂಡು ಕರ್ಕೊಂಡು ಬಂದು ವಿಷಯ ಪದಾರ್ಥಗಳಿಂದ ಸೆಳೆದು ಹೃದಯದಲ್ಲಿರುವ ಭಗವಂತನ ಕಡೆಯಲ್ಲಿ ನಿಲ್ಲಿಸೋದು. ಇದನ್ನ ಪ್ರತ್ಯಾಹಾರ ಅಂತ ಕರೆದಿದ್ದಾರೆ. ಹೀಗೆ ಆಸನಜಯ, ಧೈರ್ಯ, ಪ್ರಾಣಜಯ ಮತ್ತು ಪ್ರತ್ಯಾಹಾರ. ಸದಾಸನಜಯ ಸ್ಥೈರ್ಯಂ, ಧೈರ್ಯಂ ಪ್ರಾಣಜಯ ಶನೈಃ.
ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ. ಸದಾಸನ ಜಯ ಅಂತಾನೆ ಪಾಠ. ಅಲ್ಲಿ ಮೌನಂ ಸದಾಸನಂ ಸ್ಥೈರ್ಯಂ ಅಂತ ಒಂದು ಪಾಠ ಇದೆ. ಆ ಮೌನಂ ಅನ್ನೋದನ್ನ ಹಿಂದೆ ಹೇಳಿ ಆಗಿದೆ. ಆ ಮೌನ ಅನ್ನೋದು ಇಲ್ಲಿ ಬರೋದಿಲ್ಲ. ಇಲ್ಲಿ ಯಾವ ವ್ಯಾಖ್ಯಾನಕಾರರು ಕೂಡ ಮೌನ ಅನ್ನೋ ಪದವನ್ನ ತಗೊಂಡಿಲ್ಲ. ಸದಾಸನ ಅಂತನ್ನೋ ಪದವನ್ನೇ ತಗೊಂಡಿದ್ದಾರೆ. ಸದಾಸನಂ ಇತ್ಯಾದಿನ ಅಂತ ಹೇಳಿ ಯದವಾರ್ಯರು ಕೂಡ ಸದಾಸನಂ ಅನ್ನೋ ಪದವನ್ನೇ ತಗೊಂಡಿದ್ದಾರೆ. ವಿಜಯಧ್ವಜರು ಕೂಡ ಸದಾಸನಂ ಪದ್ಮಾದ್ಯಾಸನ ಜಯ ಅಂತಾನೆ ಬರೆದಿದ್ದಾರೆ. ಮೌನಂ ಅನ್ನೋ ಪದಕ್ಕೆ ಯಾರೂ ಕೂಡ ವ್ಯಾಖ್ಯಾನವನ್ನ ಮಾಡಿಲ್ಲ. ಆದ್ರಿಂದ ಮೌನಂ ಸದಾಸನಂ ಸ್ಥೈರ್ಯಂ ಅಂತ ಪಾಠ ಇದ್ದರೆ ಅದು ಬೇಕಾಗಿಲ್ಲ. ಸದಾಸನ ಜಯ ಸ್ಥೈರ್ಯಂ ಅಂತಾನೆ ಪಾಠ. ಆಮೇಲೆ ಮುಂದೆ 6ನೇ ಶ್ಲೋಕ. ಸ್ವಧಿಷ್ಣ್ಯಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಹೀಗೆ ಒಟ್ಟು 8 ವಿಧವಾಗಿರ್ತಕ್ಕಂತಹ ಯೋಗಗಳಿದ್ದಾವೆ. ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಎಂಬ 5 ವಿಷಯಗಳನ್ನ ಇದುವರೆಗೂ ಹೇಳಿ ಆಯ್ತು. ಈಗ ಧಾರಣ ಧ್ಯಾನ ಮತ್ತು ಸಮಾಧಿ ಎಂಬ ಇನ್ನು 3 ಅದನ್ನ ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವಧಿಷ್ಣ್ಯಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ. ಧಾರಣ ಪರಮಾತ್ಮನ ಅವಯವಗಳನ್ನ ಒಂದೊಂದಾಗೇ ಸ್ಮರಣೆ ಮಾಡ್ತಾ ಅವುಗಳಲ್ಲಿ ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ನೆಲೆಗೊಳಿಸೋದೇನಿದೆ ಇದು ಧಾರಣ ಅಂತ ಕರೆಸ್ಕೊಳ್ತದೆ. ಈ ಧಾರಣದ ಬಗ್ಗೆ ಹಿಂದೆ ಹೇಳಿದ್ದಾರೆ. ಧಾರಣ ಮತ್ತು ಧ್ಯಾನ ಅನ್ನೋದಕ್ಕೆ ಏನು ವ್ಯತ್ಯಾಸ ಅಂತ ಅಲ್ಲಿ ನಾವು ನೋಡಿದ್ದೇವೆ. ಧಾರಣ ಅಂತಂದ್ರೆ ಭಗವಂತನ ಒಂದೊಂದೇ ಅವಯವಗಳನ್ನ ಚಿಂತನೆ ಮಾಡೋದು. ಇದನ್ನ ಧಾರಣ ಅಂತ ಕರೆದಿದ್ದಾರೆ. ಇಡೀ ಭಗವಂತನ ಎಲ್ಲಾ ಅವಯವಗಳಲ್ಲಿ ಅವನ ಗುಣಗಳನ್ನ ಚೆನ್ನಾಗಿ ಪ್ರಯತ್ನ ಪೂರ್ವಕವಾಗಿ ಚಿತ್ತೈಕಾಗ್ರತೆಯಿಂದ ಚಿಂತನೆ ಮಾಡೋದೇನಿದೆ ಇದು ಧ್ಯಾನ ಅಂತ. ಧ್ಯಾನ ಅಂತನ್ನೋದು ಮೊದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಧಾರಣ ಆಮೇಲೆ ಧ್ಯಾನ. ಧಾರಣ ಅಂದ್ರೆ ಒಂದೊಂದೇ ಅವಯವಗಳನ್ನ ಸ್ಮರಣೆ ಮಾಡೋದು. ಭಗವಂತನ ಯಾವುದಾದ್ರೂ ಒಂದು ಅವಯವನ್ನ ಮೊದಲು ಚಿಂತನೆ ಮಾಡ್ತಾ ಆಮೇಲೆ ಮತ್ತೊಂದು ಅವಯವ ಆಮೇಲೆ ಮತ್ತೊಂದು ಅವಯವ ಹೀಗೆ ಒಂದೊಂದೇ ಅವಯವಗಳನ್ನ ನಮ್ಮ ಮನಸ್ಸಿನಲ್ಲಿ ಮತ್ತು ಇಂದ್ರಿಯಗಳಲ್ಲಿ ನೆಲೆಗೊಳಿಸೋದೇನಿದೆ ಇದು ಧಾರಣ. ಅದಾದ ಮೇಲೆ ಒಮ್ಮೆಲೆ ಎಲ್ಲಾ ಅವಯವಗಳಲ್ಲಿ ಚಿತ್ತೈಕಾಗ್ರತೆಯನ್ನ ಗೊಳಿಸೋದು. ಆ ಭಗವಂತನ ಗುಣಗಳನ್ನ ಚೆನ್ನಾಗಿ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ಇದು ಧ್ಯಾನ. ಹೀಗೆ ಧಾರಣ ಮತ್ತು ಧ್ಯಾನ. ಆಮೇಲೆ ಅಭ್ಯಾಸದ ಬಲದಿಂದ ಅದೇನಾಗತ್ತೆ, ತಾನಾಗಿಯೇ ಭಗವಂತನಲ್ಲಿ ಮನಸ್ಸಿನಲ್ಲೇ ಗೊಂಡು ಬಿಡತ್ತೆ. ಅಪ್ರಯತ್ನವಾಗಿ ನಾವು ಮೊದಲು ಪ್ರಯತ್ನ ಪೂರ್ವಕವಾಗಿ ನಮ್ಮ ಮನಸ್ಸನ್ನ ಭಗವಂತನ ಗುಣಗಳನ್ನ ಚಿಂತನೆ ಮಾಡ್ತಾ ಏಕಾಗ್ರತೆಯಿಂದ ಭಗವಂತನ ಅವಯವಗಳನ್ನ ಧ್ಯಾನ ಮಾಡ್ತಾ ಆಮೇಲೆ ಪೂರ್ಣವಾಗಿ ಭಗವಂತನ ಅವಯವಗಳನ್ನು ಕೂಡ ಪ್ರಯತ್ನ ಪೂರ್ವಕವಾಗಿಯೇ ಧ್ಯಾನ ಮಾಡ್ತಾ ಬಂದ್ವಿ. ಇದಾದ ಮೇಲೆ ಅಪ್ರಯತ್ನವಾಗಿ ನಾವು ಪ್ರಯತ್ನ ಮಾಡದೇ ಇದ್ರೂ ಕೂಡ ತಾನಾಗಿಯೇ ಆ ಮನಸ್ಸು ಭಗವಂತನ ಕಡೆಗೆ ಹೋಗಿ ನಿಂತ್ಕೊಳ್ತದಲ್ಲ, ಇದು ಸಮಾಧಿ ಅಂತ ಕರೆಸ್ಕೊಳ್ಳುತ್ತೆ.
ಹೀಗೆ ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಈ ಮೂರು ಕೂಡ ಒಂದು ರೀತಿ ಧ್ಯಾನ ಅಂತನ್ನೋ ಪದದಿಂದಲೇನೆ ನಾವು ಹೇಳ್ಬಿಡ್ತೇವೆ ಈಗ. ಆದರೆ ಧ್ಯಾನ, ಧಾರಣ ಮತ್ತು ಸಮಾಧಿಗೆ ಇಷ್ಟು ವ್ಯತ್ಯಾಸ ಇದೆ. ಧ್ಯಾನಕ್ಕಿಂತ ಭಿನ್ನವಾದದ್ದು ಸಮಾಧಿ. ಅದನ್ನೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಧ್ಯಾನ ಬೇರೆ, ಸಮಾಧಿ ಬೇರೆ. ಮೊದಲು ಧಾರಣ, ಆಮೇಲೆ ಧ್ಯಾನ, ಆಮೇಲೆ ಸಮಾಧಿ. ಹೀಗೆ ಅದು ಒಂದಾದ ಮೇಲೆ ಒಂದು ಬರ್ತದೆ. ಮೊದಲು ಒಂದೊಂದೇ ಭಗವಂತನ ಅವಯವಗಳನ್ನ ಸ್ಮರಣೆ ಮಾಡ್ತಾ ನಮ್ಮ ಮನಸ್ಸು ಇಂದ್ರಿಯಗಳನ್ನ ಅವುಗಳಲ್ಲಿ ಆ ಭಗವಂತನ ಯಾವುದಾದ್ರೂ ಒಂದೊಂದು ಅವಯವಗಳಲ್ಲಿ ನೆಲೆಗೊಳಿಸೋದಿದೆ, ಅದು ಧಾರಣ. ಆಮೇಲೆ ಒಮ್ಮೆಲೆ ಎಲ್ಲ ಅವಯವಗಳಲ್ಲಿ ಪ್ರಯತ್ನ ಪೂರ್ವಕವಾಗಿ ಚಿತ್ತದ ಏಕಾಗ್ರತೆಯನ್ನ ಭಗವಂತನಲ್ಲಿ ಉಂಟು ಮಾಡೋದೇನಿದೆ, ಇದು ಧ್ಯಾನ. ಆಮೇಲೆ ಅಭ್ಯಾಸ ಬಲದಿಂದ ತಾನೇ ಅಪ್ರಯತ್ನವಾಗಿಯೇ ಭಗವಂತನಲ್ಲಿ ಮನಸ್ಸು ನೆಲೆಗೊಂಡು ಬಿಡುತ್ತದಲ್ಲ, ಅದು ಸಮಾಧಿ ಅಂತ. ಇಷ್ಟು ಈ ಮೂರಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ. ಇಲ್ಲಿ ಧ್ಯಾನ ಮತ್ತು ಸಮಾಧಿ, ಅದಕ್ಕೂ ಮೊದಲು ಧಾರಣ, ಹೀಗೆ ಮೂರನ್ನ ಹೇಳಿದ್ದಾರೆ. ಆದರೆ ಕೆಲವರು ಧ್ಯಾನ ಮತ್ತು ಸಮಾಧಿಗಳಿಗೆ ಪ್ರತ್ಯೇಕವಾದ ಲಕ್ಷಣವನ್ನ ಹೇಳಿಲ್ಲ. ಧ್ಯಾನ ಅಂದ್ರು ಸಮಾಧಿ ಅಂದ್ರು ಒಂದೇ ಅಂತಾನೆ ಹೇಳಿಬಿಡ್ತಾರೆ. ಬೇರೆ ವ್ಯಾಖ್ಯಾನಕಾರರು ಯಾರೂ ಕೂಡ ಇಲ್ಲಿ ಧ್ಯಾನ ಮತ್ತು ಸಮಾಧಿಗಳಿಗೆ ಪ್ರತ್ಯೇಕವಾಗಿ ನಿಷ್ಕೃಷ್ಟವಾದ ಲಕ್ಷಣಗಳು ಏನು ಅನ್ನೋದನ್ನ ಹೇಳಲಿಲ್ಲ. ಮಧ್ವಾಚಾರ್ಯರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಧ್ಯಾನ ಮತ್ತು ಸಮಾಧಿ ಎರಡರ ವ್ಯತ್ಯಾಸವನ್ನ ತಿಳಿಸಿಕೊಟ್ಟಿದ್ದಾರೆ. ಸಮಾಧಿರ ಪ್ರಯತ್ನೇನ ಮನಸಃ ಸಂಸ್ಥಿತಿರ್ಭವೇತ್ ಇತಿ ಚ ಅಂತ ಇದು ಆಚಾರ್ಯರ ವಾಕ್ಯ. ಇದನ್ನ ಹರವು ಅಂತ ಸೇರಿಸ್ಕೊಳ್ಬೇಕು. ಎಲ್ಲಿ ಅಂದ್ರೆ ಹರಿಯಲ್ಲಿ. ಅಂದ್ರೆ ಪ್ರಯತ್ನ ಪೂರ್ವಕವಾದ ಧ್ಯಾನ, ಅದು ಧ್ಯಾನ ಅಂತ ಕರೆಸ್ಕೊಳ್ತದೆ. ಅಪ್ರಯತ್ನವಾಗಿ ಧ್ಯಾನ ಮಾಡೋದು ಸಮಾಧಿ ಅಂತ ಕರೆಸ್ಕೊಳ್ತದೆ. ಮನಸಃ ಸಂಸ್ಥಿತಿ ಅಪ್ರಯತ್ನೇನ, ಪ್ರಯತ್ನ ಇಲ್ಲದೆ ಮನಸ್ಸು ಭಗವಂತನಲ್ಲಿ ಹೋಗಿ ಸಂಸ್ಥಿತಿ, ಹರವು ಸಂಸ್ಥಿತಿ ಅಂತ ಇಟ್ಟುಕೊಳ್ಬೇಕು. ಅದು ಅಪ್ರಯತ್ನವಾಗಿ ಭಗವಂತನಲ್ಲಿ ಬಂದು ನಿಲ್ಲೋದೇನಿದೆಲ್ಲ, ಆ ಅವಸ್ಥೆಯನ್ನ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಹಾಗಾಗಿ ಧ್ಯಾನಕ್ಕೂ ಸಮಾಧಿಗೂ ವ್ಯತ್ಯಾಸ ಇದೆ. ವೈಕುಂಠ ಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ ಅಂತ ಭಾಗವತ ವಾಕ್ಯ. ವೈಕುಂಠ ಅಂದ್ರೆ ವೈಕುಂಠ ನಾಮಕನಾದ ಭಗವಂತ. ಆ ಭಗವಂತನ ಲೀಲಾ ಅಂದ್ರೆ ಸೃಷ್ಟಿಯಾದಿ ರೂಪ ವ್ಯಾಪಾರಗಳು, ಆ ಭಗವಂತನ ಲೀಲೆಗಳು. ಆ ಲೀಲೆಗಳನ್ನ ಅಭಿಧ್ಯಾನ, ನಿರಂತರ ಸ್ಮರಣೆ ಮಾಡೋದು. ಅದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡಿದ್ರೆ ಅದು ಧ್ಯಾನ, ಅಪ್ರಯತ್ನವಾಗಿ ಆದರೆ ಅದು ಸಮಾಧಿ. ಸ್ವಧಿಷ್ಣ್ಯಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ಅಂದ್ರೆ ಧಾರಣ. ಏಕದೇಶ ಅಂತಂದ್ರೆ ಪಾದ, ಆಮೇಲೆ ಮೊಣಕಾಲು, ಹೀಗೆ ಒಂದೊಂದೇ ಅವಯವಗಳನ್ನ ಏಕದೇಶದಲ್ಲಿ, ಏಕೈಕ ಅವಯವಗಳಲ್ಲಿ ಮನಸ್ಸಿನ ಧಾರಣ, ಅದು ಧಾರಣ. ಸ್ವಧಿಷ್ಣ್ಯಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠ ಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ. ಅಲ್ಲ, ಏಳನೇ ಏತೈರನ್ಯೈಶ್ಚ ವಿಧಿಭಿಃ ಮನೋ ದುಷ್ಟಮಸತ್ಪಥಂ ಬುದ್ಧ್ಯಾ ಯುಂಜೀತ ಶನಕೈಃ ಜಿತ ಪ್ರಾಣೋ ಹ್ಯತಂದ್ರಿತಃ. ಇದುವರೆಗೆ ಅಷ್ಟಾಂಗ ಯೋಗಗಳ ಬಗ್ಗೆ ಹೇಳಿದರು.
ಅಷ್ಟಾಂಗ ಯೋಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಯೋಗಗಳು, ಅಷ್ಟವಿಧವಾದ ಯೋಗಗಳು. ಅದನ್ನ 8 ಹೇಳಿ ಆಯಿತು. ಈಗ ಈ ಅಷ್ಟಾಂಗ ಯೋಗದ ಜೊತೆಗೆ ಬೇರೆ ವಿಧಿವಿಧಾನಗಳನ್ನು ಕೂಡ ಅನುಸರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವು ಇದೆ, ಸ್ವಧರ್ಮಾಚರಣೆ ಅಂತ ಹಿಂದೆ ಹೇಳಿದ್ರು. ಸ್ವಧರ್ಮಾಚರಣೆ ಅವುಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಷ್ಟಾಂಗ ಯೋಗಗಳ ಜೊತೆಗೆ ವ್ರತ, ದಾನ ಮೊದಲಾದ ವಿಧಿವಿಧಾನಗಳು ಅದನ್ನು ಕೂಡ ಆಚರಣೆ ಮಾಡಬೇಕಂತೆ. ವ್ರತಗಳು ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ ಮತ್ತು ಬೇರೆ ಬೇರೆ ಯಾವುದಾದರೂ ವ್ರತಗಳನ್ನ ಆಚರಣೆ ಮಾಡೋದು. ಮತ್ತು ದಾನ, ಸ್ವಯೋಗ್ಯತಾನುಸಾರವಾಗಿ ದಾನಗಳನ್ನ ಮಾಡೋದು. ಯೋಗ್ಯ ವಸ್ತುಗಳನ್ನ ಯೋಗ್ಯರಿಗೆ ದಾನ ಮಾಡೋದು. ಹೀಗೆ ವ್ರತ, ದಾನ ಮುಂತಾದ ವಿಧಾನಗಳಿಂದಲೂ ಮತ್ತೆ ನಮ್ಮ ಮನಸ್ಸು ಕೆಟ್ಟ ಮಾರ್ಗದಲ್ಲಿ ಹೋಗದೇ ಇರುವಂತೆ ಭಗವಂತನ ಧ್ಯಾನದಲ್ಲಿ ಅದನ್ನ ತೊಡಗಿಸ್ಬೇಕು. ಮನಸ್ಸು ಕೆಟ್ಟ ವಿಷಯದಲ್ಲಿ, ಕೆಟ್ಟ ಪದಾರ್ಥಗಳಲ್ಲಿ ಹೋಗಿ ಅದು ಕೆಟ್ಟು ಹೋಗಿರ್ತದೆ. ಅಸತ್ ದುಷ್ಟಂ ಅಸತ್ ಪಥಂ ಮನಃ ಅಂತ. ಅಂದ್ರೆ ಈಗಾಗಲೇ ಅಸದ್ ವಿಷಯಗಳನ್ನ ಅದು ಭೋಗಿಸಿ ದುಷ್ಟವಾಗಿ ಬಿಟ್ಟಿರ್ತದೆ ಮನಸ್ಸು. ಅಂತಹ ಮನಸ್ಸನ್ನ ಆ ಅಸತ್ ಮಾರ್ಗದಿಂದ, ಕೆಟ್ಟ ಮಾರ್ಗದಿಂದ, ದುರ್ಮಾರ್ಗದಿಂದ ಅದನ್ನ ಸೆಳೆದು ಬುದ್ಧಿಪೂರ್ವಕವಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಬೇಕು. ಅದನ್ನ ವಾಯುಜಯದ ಮೂಲಕವಾಗಿ ಮಾಡಬೇಕು. ಆಲಸ್ಯವನ್ನ ಮಾಡದೆ ನಿಧಾನವಾಗಿ ವಾಯುಜಯದ ಮೂಲಕವಾಗಿ ಭಗವದ್ಧ್ಯಾನದಲ್ಲಿ ತೊಡಗಿಸ್ಬೇಕು ಅಂತ ಇದ್ದಾರೆ. ಅತಂದ್ರಿತಃ ಜಿತಪ್ರಾಣಃ ಅಂತ ಹೇಳಿದ್ದಾರೆ. ಅತಂದ್ರಿತಃ ಅಂತಂದ್ರೆ, ತಂದ್ರ ಅಂತಂದ್ರೆ ಆಲಸ್ಯ. ಆಲಸ್ಯ ಮಾಡಬಾರದು. ಆಲಸ್ಯ ಮಾಡಿದ್ರೆ ಆಗೋದಿಲ್ಲ. ಅದನ್ನ ಬುದ್ಧಿಪೂರ್ವಕವಾಗಿ ಮಾಡಬೇಕು, ನಿಧಾನವಾಗಿ ಮಾಡಬೇಕು. ಶನಕೈಹಿ ಎಂದಿದ್ದಾರೆ. ಪ್ರಾಣ ಜಯ ಅದನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಮನಸ್ಸು ಕೆಟ್ಟ ಮಾರ್ಗದಲ್ಲಿ ಹೋಗಿ ದುಷ್ಟವಾಗಿರ್ತದೆ. ಆ ದುಷ್ಟವಾದ ಮನಸ್ಸನ್ನ ದುರ್ಮಾರ್ಗದಿಂದ ಸೆಳೆದು ಭಗವಂತನಲ್ಲಿ ಇಡಬೇಕು ಅಂತಾದ್ರೆ ನಿಧಾನವಾಗಿ ಪ್ರಾಣಜಯವನ್ನ ಸಂಪಾದನೆ ಮಾಡಬೇಕು, ಜಿತೇಂದ್ರಿಯನಾಗಿ. ಹಿಂದೆ ಹೇಳಿದ್ದಾರೆ, ಅದರ ಅನುವಾದ ಇದು. ಆ ಪ್ರಾಣ ಜಯ ಅತಂದ್ರಿತನಾಗಿ ನಿಧಾನವಾಗಿ ಬುದ್ಧಿಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅತಂದ್ರಿತ ಅಂತಂದ್ರೆ ಆಲಸ್ಯವನ್ನ ಮಾಡದೆ, ಜಿತಪ್ರಾಣ ಅಂತಂದ್ರೆ ವಾಯುಜಯವನ್ನ ಸಂಪಾದನೆ ಮಾಡಿ ಅದನ್ನ ಶನಕೈಹಿ ನಿಧಾನವಾಗಿ ಬುದ್ಧಿಪೂರ್ವಕವಾಗಿ ಭಗವಂತನಲ್ಲಿ ಅದನ್ನ ತೊಡಗಿಸಬೇಕು ಆ ಮನಸ್ಸನ್ನ. ಏತೈರನ್ಯೈಶ್ಚ ವಿಧಿಭಿಃ ಮನೋ ದುಷ್ಟಂ ಅಸತ್ಪಥಂ ಬುದ್ಧ್ಯಾ ಯುಂಜೀತ ಶನಕೈಃ ಜಿತಪ್ರಾಣೋ ಹ್ಯತಂದ್ರಿತಃ. ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿಕ ಆಸೀನಃ ರುಜುಕಾಯಃ ಸಮಭ್ಯಸೇತ್. ಇನ್ನು ಹಿಂದೆ ಹೇಳಿದ ವಿಷಯವನ್ನೇ ಮತ್ತೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇವಾಗೆಲ್ಲ ಆಸನದಿಂದ ಆರಂಭ ಮಾಡಿ ಸಮಾಧಿಯವರೆಗೆ ಹಿಂದೆ ಹೇಳಿದ್ದನ್ನೇ ಪುನಃ ವಿಸ್ತಾರವಾಗಿ
ಹೇಳ್ತಾ ಇದ್ದಾರೆ ಈ ಶ್ಲೋಕದಿಂದ ಆರಂಭ ಮಾಡಿಕೊಂಡು. ಹಿಂದೆ ಸಂಕ್ಷೇಪವಾಗಿ ಅದನ್ನ ಹೇಳಿದ್ರು. ಆಸನ, ಆಮೇಲೆ ಸ್ಥೈರ್ಯ, ಪ್ರಾಣಜಯ, ಪ್ರತ್ಯಾಹಾರ ಮತ್ತು ಅಷ್ಟಾಂಗ ಯೋಗ ಮೊದಲಾದವುಗಳನ್ನ ಸಂಕ್ಷೇಪವಾಗಿ ಹೇಳಿದ್ರಲ್ಲ, ಅದನ್ನ ಈಗ ಆಸನದಿಂದ ಆರಂಭ ಮಾಡಿ ಸಮಾಧಿಯವರೆಗೆ ಪುನಃ ಮತ್ತೆ ಅದನ್ನ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ಅಂತ. ಅಲ್ಲಿ ಅನ್ಯೈಹಿ ವಿಧಿಬಿಹಿ ಅಂತನೂ ಹೇಳಿದ್ರು ಹಿಂದೆ. ಏತೈಹಿ ಅನ್ಯೈಹಿ ವಿಧಿಬಿಹಿ ಅಂತ ಬೇರೆ ವಿಧಿವಿಧಾನಗಳು ಕೂಡ ಇದ್ದಾವೆ ಅಂತ ಹೇಳಿದ್ರಲ್ಲ, ಅದನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ ಜೊತೆಯಲ್ಲೇ. ವ್ರತ, ದಾನ ಮೊದಲಾದವುಗಳಿಂದ ವಿಜಿತಾಸನ ಆಸನ ಜಯವನ್ನ ಸಂಪಾದನೆ ಮಾಡಬೇಕು. ಆಮೇಲೆ ಶುಚಿಯಾದ ಪ್ರದೇಶದಲ್ಲಿ ಆಸನವನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಕೂತ್ಕೊಳ್ಬೇಕು. ಯಾವ ಆಸನದಲ್ಲಿ ಅಂದ್ರೆ ಪದ್ಮಾಸನ, ವೀರಾಸನ ಅಥವಾ ಸ್ವಸ್ತಿಕಾಸನ, ಈ 3 ಆಸನಗಳನ್ನ ಹೇಳಿದ್ದಾರೆ. ಈ 3 ಆಸನದಲ್ಲಿ ತಮಗೆ ಯಾವ ಆಸನ ಅದು ಅವರಿಗೆ ಆರಾಮ ಅನಿಸ್ತದೋ ಅದರ ಮೇಲೆ ಕೂತ್ಕೊಳ್ಬೇಕು. ಸ್ವಸ್ತಿಕಾಸನ ಅಥವಾ ಪದ್ಮಾಸನ ಅಥವಾ ವೀರಾಸನ ಮುಂತಾದ ಆಸನಗಳಲ್ಲಿ ಕುಳಿತು ಶರೀರವನ್ನ ನೆಟ್ಟಗೆ ಇಟ್ಟುಕೊಳ್ಬೇಕು. ಆ ರೀತಿ ಮಾಡಿಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಂತೆ. ರುಜುಕಾಯ ಅಂದಿದ್ದಾರೆ. ರುಜುಕಾಯ ಅಂತಂದ್ರೆ ಶರೀರ ಅದು ನೆಟ್ಟಗೆ ಇರಬೇಕು, ಸೊಂಟವನ್ನ ಬಗ್ಗಿಸಬಾರದು. ಸ್ವಸ್ತಿಕಾಸನದಲ್ಲೋ ಪದ್ಮಾಸನದಲ್ಲೋ ವೀರಾಸನದಲ್ಲೋ ಕೂತು ಶರೀರವನ್ನ ರುಜುಕಾಯ ನೆಟ್ಟಗೆ ಮಾಡ್ಕೊಳ್ಬೇಕು. ಮಾಡಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಸಮಭ್ಯಸೇ ಅಂತಾರೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ಅಂತ. ಅಂದ್ರೆ ಮೊದಲು ಒಂದು ಶುಚಿಯಾದ ಪ್ರದೇಶವನ್ನ ಆರಿಸ್ಕೊಳ್ಬೇಕು. ಶುದ್ಧವಾದ ಒಂದು ಪ್ರದೇಶ ಯಾವುದಾದ್ರೂ ಇರ್ಬೋದು, ಶುದ್ಧವಾಗಿರ್ಬೇಕದು. ಆ ಶುದ್ಧವಾದ ಪ್ರದೇಶದಲ್ಲಿ ತಾನು ದರ್ಭಾಸನ ಅಥವಾ ಕೃಷ್ಣಾಜಿನ ಅಥವಾ ಬಟ್ಟೆಯನ್ನ ಕೆಳಗೆ ಹಾಕೊಳ್ಬೇಕು, ಯಾವುದಾದ್ರೂ ವಸ್ತ್ರ. ಹೀಗೆ ಚೈಲಾಜಿನ ಕುಶೋತ್ತರಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಚೈಲ, ಅಜಿನ ಮತ್ತು ಕುಶ ಅಂದ್ರೆ ವಸ್ತ್ರ, ಕೃಷ್ಣಾಜಿನ ಮತ್ತು ದರ್ಭಾಸನ, ಹೀಗೆ ಮೊದಲಾದ ಆಸನಗಳು 3 ಆಗಬಹುದು ಅಥವಾ ಒಂದೊಂದಾದ್ರೂ ಆಗಬಹುದು. ಬಟ್ಟೆ, ಆ ಬಟ್ಟೆಯ ಮೇಲೆ ಕೃಷ್ಣಾಜಿನ ಮೇಲೆ ದರ್ಭಾಸನ, ಅಥವಾ ದರ್ಭಾಸನದ ಮೇಲೆ ಕೃಷ್ಣಾಜಿನದ ಮೇಲೆ ವಸ್ತ್ರದ ಆಸನ. ಹೀಗೆ 3 ಇರಬೇಕು. 3 ಇದ್ರೂ ಒಳ್ಳೆಯದು, ಅಥವಾ ಯಾವ್ದಾದ್ರೂ ಒಂದಾದ್ರೂ ಸರಿ. ಈ ಆಸನದಲ್ಲಿ ಕೂತ್ಕೊಳ್ಬೇಕು. ಆಮೇಲೆ ಇದು ಕೆಳಗಿನ ಆಸನ. ಇದಾದ ಮೇಲೆ ನಾವು ಆ ಆಸನದ ಮೇಲೆ ಕೂತು ನಮ್ಮ ಕೂಡುವ ಆಸನ ಹೇಗಿರಬೇಕು ಅಂದ್ರೆ ಸ್ವಸ್ತಿಕಾಸನ. ಅಂದ್ರೆ 2 ಕಾಲುಗಳನ್ನ ಆ ಕಡೆ ಈ ಕಡೆ ಮಡಚಿ ಸಾಧಾರಣವಾಗಿ ನಾವು ಚಪ್ಪಾಳೆ ಹಾಕೊಂಡು ಕೂತ್ಕೊಳ್ಳೋದು ಅಂತೇವಲ್ಲ, ಅದು ಇದು ಸ್ವಸ್ತಿಕಾಸನ. ಒಂದು ಕಾಲಿನ ಒಳಗೆ ಮತ್ತೊಂದು ಕಾಲನ್ನ ಹಾಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ಸ್ವಸ್ತಿಕಾಸನ ಅದು. ಅಥವಾ ವೀರಾಸನ ಅಂತಂದ್ರೆ ಒಂದು ಕಾಲ ಮೇಲೆ ಮತ್ತೊಂದು ಕಾಲನ್ನ ಹಾಕಿ ಕೂತ್ಕೊಳ್ಳೋದು. ಯಾವ್ದಾದ್ರೂ ಕಾಲು, ಒಂದು ಕಾಲ ಮೇಲೆ ಒಂದು ಕಾಲು ಹಾಕೊಂಡು ಕೂತ್ಕೊಳ್ಳೋದು. ಎಡಗಾಲಿನ ಮೇಲೆ ಬಲಗಾಲು ಅಥವಾ ಬಲಗಾಲಿನ ಮೇಲೆ ಎಡಗಾಲು, ಹೀಗೆ ಹಾಕೊಂಡು ಕೂತ್ಕೊಳ್ಳೋದೇನಿದೆಯಲ್ಲ, ಇದು ವೀರಾಸನ ಅಂತ ಕರ್ಸ್ಕೊಳ್ತದೆ. ಪದ್ಮಾಸನ ಅಂದ್ರೆ 2 ಕಾಲ ಮೇಲೆ 2 ಕಾಲುಗಳನ್ನ ಹಾಕಿ ಕೂತ್ಕೊಳ್ಳೋದು. ಎಡಗಾಲಿನ ಮೇಲೆ ಬಲಗಾಲು, ಬಲಗಾಲಿನ ಮೇಲೆ ಎಡಗಾಲು, ಎರಡನ್ನೂ ಕೂಡ
ಹಾಕೊಳ್ಳೋದು. ಯಾವ್ದಾದ್ರು ಒಂದು ಕಾಲನ್ನ ಮಾತ್ರ ಮೇಲೆ ಹಾಕಿ ಕುತ್ಕೊಂಡ್ರೆ ಅದು ವೀರಾಸನ. ಎರಡೂ ಕಾಲನ್ನು ಮೇಲೆ ಹಾಕಿಕೊಂಡು ಕುತ್ಕೊಳ್ಳೋದು ಪದ್ಮಾಸನ. ಹೀಗೆ ಒಟ್ಟು 3 ಆಸನಗಳು ಹೇಳಿದ್ದಾರೆ. ಈ 3 ಆಸನದಲ್ಲಿ ಯಾವ್ದಾದ್ರೂ ಒಂದು ಆಸನದಲ್ಲಿ ಕುತ್ಕೊಳ್ಬೇಕು. ಸ್ವಸ್ತಿಕಾಸನ, ಪದ್ಮಾಸನ ಅಥವಾ ವೀರಾಸನ. ಹೀಗೆ ಕುತ್ಕೊಂಡು ಶರೀರವನ್ನ ನೆಟ್ಟಗೆ ಮಾಡ್ಕೊಳ್ಬೇಕು. ಬಗ್ಗಬಾರದು, ಸೊಂಟವನ್ನ ಬಗ್ಗಿಸಬಾರದು. ನೆಟ್ಟಗೆ ಕುತ್ಕೊಂಡು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಒಂದೇ ಸಲಿಗೆ ನಾವು ಪ್ರಾಣಜಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಪ್ರಾಣಜಯದ ಬಗ್ಗೆ ಹೇಳುವಾಗ ಶನೈಹಿ ಶನಕೈಹಿ ಅನ್ನೋ ಪದವನ್ನ ತಪ್ಪದೇ ಹೇಳುತ್ತದೆ ಭಾಗವತ. ನಿಧಾನವಾಗಿ ಪ್ರಾಣಜಯವನ್ನ ಸಂಪಾದನೆ ಮಾಡಬೇಕು. ಒಂದೇ ಸಲಿಗೆ ಬಹಳ ಹೊತ್ತು ಪ್ರಾಣಾಯಾಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡಲೂಬಾರದು. ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಅದಕ್ಕೆ ಸಮಭ್ಯಸೇತ್ ಅಂತ ಹೇಳ್ತಾ ಇದ್ದಾರೆ. ಅಭ್ಯಾಸ ಮಾಡಬೇಕು ಅಂತ. ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅದನ್ನ. ರುಜುಕಾಯ ಸಮಭ್ಯಸೇತ್. ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿಕ ಆಸೀನಃ ರುಜುಕಾಯಃ ಸಮಭ್ಯಸೇತ್. ಪ್ರಾಣಸ್ಯ ಶೋಧಯೇನ್ಮಾರ್ಗಂ ಪೂರಕುಂಭಕರೇಚಕೈಃ ಪ್ರತಿಕೂಲೇನ ವಾ ಚಿತ್ತಂ ಯಥಾ ಸ್ಥಿರಮಚಂಚಲಂ. ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಪ್ರಾಣಾಯಾಮದಲ್ಲಿ 3 ಅಂಗಗಳಿದ್ದಾವೆ. ಪೂರಕ, ಕುಂಭಕ, ರೇಚಕ ಅಂತ. ಅಥವಾ ಇದಕ್ಕೆ ವಿಪರೀತವಾಗಿ ರೇಚಕ, ಕುಂಭಕ, ಪೂರಕ ಅಂತ. ಅಥವಾ ರೇಚಕ, ಪೂರಕ, ಕುಂಭಕ ಅಂತ. ಈ ಕ್ರಮದಿಂದ ದೇಹದ ಒಳಗೆ ವಾಯು ಮಾರ್ಗವನ್ನ ಶೋಧನೆ ಮಾಡಬೇಕು. ಪ್ರಾಣಸ್ಯ ಮಾರ್ಗಂ ಶೋಧಯೇತ್ ಅಂತಾರೆ. ಶೋಧನೆ ಮಾಡೋದು. ಆ ವಾಯು ಮಾರ್ಗ, ನಮ್ಮ ದೇಹದ ಒಳಗೆ ವಾಯು ಸಂಚಾರವನ್ನ ಮಾಡುವ ಮಾರ್ಗವನ್ನ ಶೋಧನೆ ಮಾಡೋದು ಅಂತ ಕರೀತಾರೆ ಅದನ್ನ. ಅಂದ್ರೆ ಒಂದು ಕ್ರಮ, ಪೂರಕ, ಕುಂಭಕ, ರೇಚಕ ಅಂತ ಒಂದು ಕ್ರಮ, ಅಥವಾ ರೇಚಕ, ಕುಂಭಕ, ಪೂರಕ ಅಂತ, ಅಥವಾ ರೇಚಕ, ಪೂರಕ, ಕುಂಭಕ, ಯಾವ ಕ್ರಮದಿಂದ ಬೇಕಾದರೂ ಅದನ್ನ ವಾಯುವ ಮಾರ್ಗವನ್ನ ಶೋಧನೆ ಮಾಡಬೇಕು. ಪೂರಕ ಅಂತಂದ್ರೆ ನಮ್ಮ ದೇಹದ ಒಳಗೆ ಗಾಳಿಯನ್ನ ಒಳಗೆ ತಗೊಳ್ಳೋದು. ರೇಚಕ ಅಂತಂದ್ರೆ ನಮ್ಮ ದೇಹದಿಂದ ಗಾಳಿಯನ್ನ ಹೊರಗೆ ಬಿಡೋದು. ಕುಂಭಕ ಅಂತಂದ್ರೆ ಹೊರಗೂ ಬಿಡದೆ ಒಳಗೂ ತೆಗೆದುಕೊಳ್ಳದೆ ಉಸಿರಾಟವನ್ನ ನಿಲ್ಲಿಸಿ ಕುಂಭಕದಲ್ಲಿ ಇರೋದು. ಉಸಿರಾಡೋದಿಲ್ಲ. ಪ್ರಾಣವನ್ನ ಒಂದ್ ಒಳಗೆ ತಗೊಂಡು ಆಮೇಲೆ ಉಸಿರಾಡದೆ ಎರಡೂ ಮೂಗನ್ನು ಕೂಡ ಹಿಡ್ಕೊಂಡು ಗಟ್ಟಿಯಾಗಿ ಕೂತ್ಕೊಳ್ಬೇಕು. ಎಷ್ಟು ಹೊತ್ತು ಸಾಧ್ಯನೋ ಅಷ್ಟು ಹೊತ್ತು ಕುಂಭಕದಲ್ಲಿ ಇರಬೇಕು. ಆಮೇಲೆ ನಿಧಾನವಾಗಿ ಅದನ್ನ ರೇಚಕ ಹೊರಗೆ ಬಿಡಬೇಕು. ಮೊದಲು ರೇಚಕ ಹೊರಗೆ ಬಿಡಬೇಕು. ದೇಹದ ಗಾಳಿಯನ್ನ ಮೊದಲು ಹೊರಗೆ ಬಿಡಬೇಕು. ಅದನ್ನ ಬಲಗಡೆ ಮೂಗಿನ ಹೊಳ್ಳೆಯಿಂದ ಕೆಳಗೆ ಬಿಡಬೇಕು. ಎಡಗಡೆ ಮೂಗಿನ ಹೊಳ್ಳೆಯನ್ನು ಹಿಡ್ಕೊಂಡು ಬಲಗಡೆ ಮೂಗಿನ ಹೊಳ್ಳೆಯಿಂದ ಮೊದಲು ನಿಧಾನವಾಗಿ ರೇಚಕ ಹೊರಗೆ ಬಿಡಬೇಕು. ಆಮೇಲೆ ಆ ಬಲಗಡೆ ಮೂಗಿನ ಹೊಳ್ಳೆಯನ್ನು ಹಿಡ್ಕೊಂಡು ಎಡಗಡೆ ಮೂಗಿನ ಹೊಳ್ಳೆಯಿಂದ
ಗಾಳಿಯನ್ನ ಒಳಗೆ ತಗೊಳ್ಬೇಕು. ಅದನ್ನ ಪೂರಕ ಅಂತ ಕರೀತಾರೆ. ಅದು ಎಷ್ಟು ಸಾಧ್ಯವೋ ಅಷ್ಟು ಪೂರಕವನ್ನ ಮಾಡ್ಕೊಳ್ಬೇಕು. ಆಮೇಲೆ ಎರಡೂ ಮೂಗಿನ ಹೊಳ್ಳೆಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಉಸಿರಾಟವನ್ನ ಮಾಡದೆ ಸುಮ್ಮನೆ ಒಳಗೆ ಆ ಗಾಳಿಯನ್ನು ಹಿಡ್ಕೊಂಡು ಕೂತ್ಕೊಳ್ಳೋದೇನಿದೆ ಇದು ಕುಂಭಕ ಅಂತ ಕರೆಸ್ಕೊಳ್ತೇವೆ. ಈ ರೀತಿ ಮಾಡುವ ಒಂದು ಕ್ರಮ ಇದೆ. ಇದನ್ನ ರೇಚಕ, ಕುಂಭಕ, ಪೂರಕ ಅಂತ. ರೇಚಕ, ಪೂರಕ, ಆಮೇಲೆ ಕುಂಭಕ ಅನ್ನೋ ಕ್ರಮ ಇದೆ. ಇದು ನಾವು ಪ್ರತಿ ದಿವಸ ಮಾಡತಕ್ಕಂತಹ ಒಂದು ಪ್ರಾಣಾಯಾಮದ ಕ್ರಮ. ಮೊದಲು ರೇಚಕ, ಆಮೇಲೆ ಪೂರಕ, ಆಮೇಲೆ ಕುಂಭಕ ಅಂತ ಇದು ಕ್ರಮ. ಇದರ ಜೊತೆಗೆ ಬೇರೆ ಕ್ರಮಗಳನ್ನು ಹೇಳಿದ್ದಾರೆ. ಮೊದಲು ರೇಚಕ, ಆಮೇಲೆ ಕುಂಭಕ, ಆಮೇಲೆ ಪೂರಕ ಅನ್ನೋ ಕ್ರಮವನ್ನು ಹೇಳಿದ್ದಾರೆ. ಅಥವಾ ಮೊದಲು ಪೂರಕ, ಆಮೇಲೆ ಕುಂಭಕ, ಆಮೇಲೆ ರೇಚಕ ಅಂತನ್ನೋ ಕ್ರಮವನ್ನು ಹೇಳಿದ್ದಾರೆ. ಪಕ್ಷಾಂತರಮಪಿ ಸೂಚಯತಿ ಅಂತಾರೆ. ಅದಕ್ಕೆ ಪ್ರತಿಕೂಲೇನ ಅನ್ನೋ ಪದ ಇದು ಭಾಗವತ ನಮಗೆ ಹೇಳುತ್ತದೆ. ಪ್ರತಿಕೂಲೇನವಾ ಚಿತ್ತಂ ಯಥಾ ಸ್ಥಿರಂ ಅಚಂಚಲಂ ಅಂತ. ಪ್ರತಿಕೂಲೇನ ಅಂದ್ರೆ ರೇಚಕಾದಿ ಕ್ರಮದಿಂದ. ಅಲ್ಲಿ ವಾ ಅನ್ನೋ ಶಬ್ದ ಇದೆ. ಪ್ರತಿಕೂಲೇನ ವಾ ಅಂತ. ಪೂರಕ, ಪೂರಕುಂಭಕ ರೇಚಕೈಹಿ ಅಂತ ಮೊದಲು ಭಾಗವತ ಹೇಳಿತು. ಮೊದಲು ಪೂರಕ, ಆಮೇಲೆ ಕುಂಭಕ, ಆಮೇಲೆ ರೇಚಕ ಅಂತ. ಆಮೇಲೆ ಪ್ರತಿಕೂಲೇನ ವಾ ಅಂತ. ವಾ ಅಂತ ಹೇಳಿ ಹಾಗೂ ಮಾಡಬಹುದು ಅಂತ. ಕುಂಭಕ, ಆಮೇಲೆ ರೇಚಕ, ಪೂರಕ ಅನ್ನೋ ಈ ಕ್ರಮದಿಂದಲೂ ಮಾಡಬಹುದು ಅಂತನ್ನೋದನ್ನ ವಾ ಪ್ರತಿಕೂಲೇನ ವಾ ಅನ್ನೋ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಅಂತೂ ಯಥಾ ಸ್ಥಿರಂ ಸದ ಚಂಚಲಂ, ಚಂಚಲಂ ಯಥಾ ನಭವತಿ ತಥಾ ಶೋಧಯೇತ್ ಅಂತ ಒಟ್ಟ ಅಭಿಪ್ರಾಯ. ಯಥಾ ಸ್ಥಿರಂ ಅಚಂಚಲಂ ಚಿತ್ತಂ, ನಮ್ಮ ಮನಸ್ಸು ಚಂಚಲ ಆಗದೇ ಇರುವಂತೆ, ಸ್ಥಿರವಾಗಿ ಒಂದು ಕಡೆಗೆ ನಿಲ್ಲುವಂತೆ ಮಾಡ್ಲಿಕ್ಕೋಸ್ಕರ ಇದು ಪ್ರಾಣಾಯಾಮ. ಪ್ರಾಣಾಯಾಮ ಅಂತನ್ನೋದು ನಮ್ಮ ಮನಸ್ಸು ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಅದಕ್ಕೋಸ್ಕರ ಮಾಡೋದು. ಅದು ಯಾವ ರೀತಿಯಲ್ಲಿ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಉಂಟಾಗ್ತದೋ ಆ ರೀತಿಯಲ್ಲಿ ಮಾಡಬೇಕು ಅಷ್ಟೇ. ಅದು ಪೂರಕ ಕುಂಭಕ ರೇಚಕ ಇರ್ಬೋದು, ಅಥವಾ ರೇಚಕ ಕುಂಭಕ ಪೂರಕ ಇರ್ಬೋದು, ಅಥವಾ ರೇಚಕ ಪೂರಕ ಕುಂಭಕನೂ ಇರ್ಬೋದು. ಯಥಾ ಸ್ಥಿರಂ ಅಚಂಚಲಂ ಚಿತ್ತಂ ಭವತಿ ತಥಾ. ಚಿತ್ತ ಚಾಂಚಲ್ಯ ಹೋಗಿ ಸ್ಥಿರವಾಗಿ ನಿಲ್ಲಕ್ಕೆ ಯಾವ ರೀತಿ ನಿಮಗೆ ಸಾಧ್ಯನೋ ಆ ತರ. ಅಂದ್ರೆ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ. ಅದಕ್ಕೋಸ್ಕರ ಅವರವರ ಅನುಕೂಲಕ್ಕೆ ತಕ್ಕಂತೆ ಪ್ರಾಣಾಯಾಮ ಜಯವನ್ನ ಮಾಡಬೇಕು, ಪ್ರಾಣವನ್ನ ಶೋಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರಕುಂಭಕ ರೇಚಕೈಃ ಪ್ರತಿಕೂಲೇನ ವಾ ಚಿತ್ತಂ ಯಥಾ ಸ್ಥಿರಮಚಂಚಲಂ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಒಂದು ಪ್ರಶ್ನೆ. ಹಾ, ಇವಾಗ ಪ್ರಾಣಾಯಾಮ ಬಗ್ಗೆ ನೀವು ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾರಲ್ವ, ಅದು ಸಾಮಾನ್ಯ ನಾವು ಈ ಸ್ತ್ರೀಯರು ವರಮಹಾಲಕ್ಷ್ಮಿ ಪೂಜೆ ಮಾಡೋ ಕಾಲದಲ್ಲಿ ಈ ಪ್ರಾಣಾಯಾಮ ಇಲ್ಲ ಆಚಮನ ಮಾಡಿಬಿಟ್ಟು ಸ್ಟ್ರೈಟ್ ಅವೇ ಇದಕ್ಕೆ ಸಂಕಲ್ಪಕ್ಕೆ ಹೋಗ್ಬಿಡ್ತಾರಲ್ಲ, ಅವಾಗ ಅದೇನು ಇದು ಗಂಡಸ್ರಿ ಮಾತ್ರ ಇಲ್ಲ ಸ್ತ್ರೀಯರು ಮಾಡ್ಬೇಕಾ ಈ ಪ್ರಾಣಾಯಾಮ ಎಂಬುದು? ರೇಚಕ ಕುಂಭಕ ಪ್ರಾಣಾಯಾಮ ಎಲ್ಲರಿಗೂ ಸಂಬಂಧಪಟ್ಟದ್ದು. ಅಲ್ಲಿ ನಾವು ಸಾಮಾನ್ಯ ಕಲ್ಪ ಬುಕ್ ಅನ್ನು ನೋಡಿದ್ರೆ ಆಚಮನ ಮಾಡಿಬಿಟ್ಟು ಸಂಕಲ್ಪ ಹೋಗ್ಬಿಡ್ತಾರೆ, ಪ್ರಾಣಾಯಾಮನ ಬಿಟ್ಬಿಡ್ತಾರಲ್ಲ ಬುಕ್ಕಲ್ಲಿ. ಮಾಡಿದವ್ರು ಹಾಗೆ ಮಾಡಿರ್ತಾರೆ. ಪ್ರಾಣಾಯಾಮದಲ್ಲಿ ಈಗ ನಾವು ಬರೇ ವಾಯು ಜಯ ಏನಿದೆ ಅಲ್ಲ, ಇದು ಗಾಳಿಯನ್ನ ತಗೊಳ್ಳೋದು, ಬಿಡೋದು, ಕುಂಭಕ ಮಾಡೋದು, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದೇ. ಆದ್ರೆ ಸ್ತ್ರೀಯರಿಗೆ ಕೆಲವು ಏನಿದೆ ತೊಂದರೆಗಳಿರ್ತವೆ. ಕೆಲವು ಕಾಲಗಳಲ್ಲಿ ಕೆಲವು ರೀತಿಯಾದ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಹೆಚ್ಚು ಪ್ರಾಣಾಯಾಮವನ್ನ ಅವರು ಮಾಡದೇ ಇರೋದು ಒಳ್ಳೆಯದು ಅಂತ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಹೆಚ್ಚು ನಿಯಮಗಳನ್ನ ಹೇಳಿಲ್ಲ. ಗಂಡಸರಿಗೆ ಹೇಳಿದಷ್ಟು ಕಠಿಣವಾದ ನಿಯಮಗಳನ್ನ ಸ್ತ್ರೀಯರಿಗೆ ಹೇಳಿಲ್ಲ. ಸ್ತ್ರೀಯರಿಗೆಲ್ಲ ಬಹಳ ಸುಲಭವಾದ ಸಾಧನೆ ಮಾರ್ಗವನ್ನ ಶಾಸ್ತ್ರ ತೋರಿಸಿದೆ. ಗಂಡಸರಿಗೆ ಮಾತ್ರ ಬಹಳ ಕಠಿಣವಾದ ಮಾರ್ಗ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದು. ಸ್ತ್ರೀಯರಿಗೆ ಬಹಳ ಸುಲಭವಾದ ಮಾರ್ಗದಲ್ಲೇನೆ ಆ ಪುಣ್ಯ ಸಂಪಾದನೆ ಮಾಡುವ ವಿಧಿವಿಧಾನಗಳನ್ನ ವರ್ಣನೆ ಮಾಡಿದ್ದಾರೆ.
ಯಾಕೆಂದ್ರೆ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ಮನೆ ಜವಾಬ್ದಾರಿ, ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ಹೆರೋದು, ಹೊರೋದು, ಹಡಿಯೋದು, ನಾನಾ ರೀತಿಯಾದ ಸಂದರ್ಭಗಳಲ್ಲಿ ಈ ರೀತಿಯಾದ ಪ್ರಾಣಾಯಾಮ, ಆಸನ ಎಲ್ಲ ನಾವು ಈ ಶಾಸ್ತ್ರದಲ್ಲಿ ಹೇಳಿದಂತೆ ಅವ್ರ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಮಾಡ್ಲೂಬಾರದು. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಅದನ್ನ ಏನ್ ಮಾಡಿರ್ತಾರೆ, ಸಡಿಲ ಮಾಡಿರ್ತಾರೆ ಶಾಸ್ತ್ರದ ನಿಯಮಗಳಲ್ಲಿ. ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡದೇ ಇದ್ರು ಪರವಾಗಿಲ್ಲ, ಸಂಕಲ್ಪ ಮಾಡಿಬಿಡ್ರಿ ಸಾಕು, ಆಚಮನ ಮಾಡ್ರಿ, ಸಂಕಲ್ಪ ಮಾಡ್ರಿ ಅಂತ ಹಂಗೆ ಹೇಳ್ತಾ ಬಂದಿರ್ತಾರೆ ಅಷ್ಟೇ. ಮಾಡಬಾರದು ಅಂತ ಇದು ಇಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಗುರುಗಳೇ, 2 ದಿವಸ ಕೆಳಗೆ ಇವು ಅಪರೋಕ್ಷ ಜ್ಞಾನ ಆದ ಕೂಡಲೇನೆ ಪರಮಾತ್ಮ ಏನೇನು ಅನುಗ್ರಹ ಮಾಡ್ತಾನೋ ಅದಲ್ಲಿ ಏನೋ ತೊಂದರೆಗಳಾದ್ರೆ ಮೋಕ್ಷಕ್ಕೆ ವಿಳಂಬ ಆಗತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ. ಮತ್ತೆ ನಂದು ಪ್ರಶ್ನೆ ಏನಂದ್ರೆ, ಅಪರೋಕ್ಷ ಜ್ಞಾನ ಆಗ್ಬಿಟ್ರೆ ಲೌಕಿಕದಲ್ಲಿ ಅವರು ಬುದ್ಧಿ ಬರೋದಿಲ್ಲ ಅಲ್ವಾ? ಆವಾಗ ಯಾವ್ದಕ್ಕೆ ವಿಳಂಬ ಆಗ್ಬೇಕು ಮೋಕ್ಷಕ್ಕೆ? ಲೌಕಿಕದಲ್ಲಿ ಬುದ್ಧಿ ಬರೋದಿಲ್ಲ ಅಂತೇನಿಲ್ಲ, ಬರಬಾರದು ಅಂತೇನಿಲ್ಲ. ಅದು ಅಪರೋಕ್ಷ ಜ್ಞಾನಾನಂತರದಲ್ಲೂ ಕೂಡ ಅವರಿಗೆ ವಾಸನ ಇರ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಪೂರ್ತಿ ಹೋಗೋದಿಲ್ಲ, ಒಂದೇ ಸತಿನೇ ಇದು ಹೋಗೋದಿಲ್ಲ. ವಿಷಯ ಪದಾರ್ಥಗಳ ವಾಸನ ಅನ್ನೋದು ಒಂದೇ ಸಲಿಗೆ ಪೂರ್ಣ ನಾಶ ಆಗೋದಿಲ್ಲ, ಇನ್ನೂ ಸ್ವಲ್ಪ ಇರ್ತದೆ. ಆ ಸಮಯದಲ್ಲಿ ಅವರು ಕೆಲವು ಲೌಕಿಕ ಕಾರ್ಯಗಳನ್ನು ಕೂಡ ಮಾಡುತ್ತಾರೆ. ಅದು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಭಿಕ್ಷಾಟನಾದಿಗಳನ್ನೆಲ್ಲ ಮಾಡಿದ್ದಾರೆ ಅನ್ನೋದು ಹೇಳಿದ್ದಾರೆ. ಇದು ಈ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಈಗ ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಮತ್ತೆ ಅದರಿಂದ ಮುಂದಿನ ಕರ್ಮಗಳು ಹುಟ್ಟುತ್ತದೆ. ಒಂದು ಕರ್ಮ ಮಾಡುವಾಗ ಇನ್ನು ಅನೇಕ ಕರ್ಮಗಳು ಹುಟ್ಟುಕೊಳ್ತವೆ. ಆ ಕರ್ಮ ಮಾಡಿ ಅನುಭವಿಸ್ಬೇಕಾದ್ರೆ ಮತ್ತೆ ಅದರಿಂದ ಇನ್ನೂ ಅನೇಕ ಕರ್ಮಗಳು ಹುಟ್ಟುಕೊಳ್ತಾ ಹೋಗ್ತವೆ. ಅದು ಮುಗಿಯೋದೇ ಇಲ್ಲ. ಒಂದು ಮಾಡುವಾಗ ಮತ್ತೆ ಅದರಿಂದ 10 ಹುಟ್ಟುಕೊಳ್ತವೆ. ಒಂದು ಮಾಡಿ ಮುಗಿಸೋದ್ರೊಳಗೆ 10 ಹುಟ್ಟುಕೊಂಡಿರ್ತವೆ. ಆ 10ನಲ್ಲಿ ಒಂದೊಂದು ಮಾಡುವಾಗ್ಲೂ ಮತ್ತೆ 10 ಹುಟ್ಟುಕೊಂಡಿರ್ತವೆ. ಹಾಗಾಗಿ ಕರ್ಮ ಬೆಳಿತಾನೆ ಹೋಗ್ತದೆ ಹೊರತು ಅದು ಖಾಲಿ ಆಗೋದು ಅಂತಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಮಾಡುವ ಕರ್ಮಕ್ಕೂ ನಮ್ಮ ಕರ್ಮಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಅಪರೋಕ್ಷ ಜ್ಞಾನಿಗಳು ಒಂದು ಕರ್ಮ ಮಾಡುವಾಗ ಆ ಕರ್ಮ ಮಾತ್ರ ಸವಿತಾ ಹೋಗ್ತದೆ, ಅದರಿಂದ ಮತ್ತೊಂದು ಕರ್ಮ, ಹೊಸ ಕರ್ಮ ಹುಟ್ಟುಕೊಳ್ಳೋದಿಲ್ಲ. ಇಷ್ಟು ವ್ಯತ್ಯಾಸ. ಮತ್ತು ಅವರು ಕರ್ಮ ಮಾಡೇ ಮಾಡ್ತಾರೆ, ಲೌಕಿಕ ಕರ್ಮಗಳನ್ನು ಅವರು ಮಾಡ್ತಾರೆ. ಪ್ರಾರಬ್ಧ ಕರ್ಮ ಅನ್ನೋದಂತೂ ಅಪರೋಕ್ಷ ಜ್ಞಾನಾನಂತರದಲ್ಲೇ ಮಾಡಿ ಮುಗಿಸ್ಬೇಕಾದದ್ದು. ಅದು ಪೂರ್ತಿ ಯಾರ್ಯಾರ್ದು ಎಷ್ಟೆಷ್ಟು ಪ್ರಾರಬ್ಧ ಇದೆಯೋ ಆ ಪ್ರಾರಬ್ಧವನ್ನ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮುಗಿಸಿಯೇ ಆಮೇಲೆ ಅವರಿಗೆ ಮೋಕ್ಷ. ನಮಸ್ಕಾರ. ಶ್ರೀ ಜಪ, ಗುರುಮಂತ್ರ ಜಪದಲ್ಲಿ ಶ್ರೀಗಳಿಗೆ ಪ್ರಾಣಾಯಾಮ ಬರ್ತ ನಾವೆಲ್ಲ ಮಾಡ್ತಾ ಇದ್ದೆವು. ಹಾಗಂದ್ರೆ ಮಾಡಬಹುದಾ ಇಲ್ಲ ಏನ್ ಮಾಡಬಹುದು ಅಂತ ಹೇಳಿದ್ನಲ್ಲ ನಾನು. ಅದೇ ಬಟ್ ನೀವ್ ಹೇಳಿದಂಗೆ ಅದು ಮಿನಿಮಮ್ ಆಗೇ ಬರ್ತ, ಏನು ಹೆಚ್ಚು ಮಾಡ್ಲಕ್ಕಾಗೆ ಬರೋದಿಲ್ಲ. ಬಟ್ ಗುರುಮಂತ್ರ ಜಪ ಮಾಡುವಾಗ ನಮ್ಮ ಪ್ರಾಣಾಯಾಮನು ಬರ್ತ ಅಲ್ಲಿ, ಅದು ಮಾಡಿಯೇ ಮಾಡ್ತೇವು ಗುರುಮಂತ್ರ ಜಪನು. ಕರೆಕ್ಟ್, ಮಾಡಿ. ಆದ್ರೆ ಹೆಚ್ಚು ಪ್ರಯತ್ನ ಪೂರ್ವಕವಾಗಿ ಸಾಧ್ಯ ಇಲ್ಲದೆ ಇರೋದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಗಂಡಸರಿಗಾದ್ರೂ ಅಷ್ಟೇನೆ, ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಬರಬೇಕು ಅಂತಾನೆ ಹೇಳಿದ್ದಾರೆ. ಅದರಲ್ಲೂ ಹೆಂಗಸರಿಗೆ ಇನ್ನೂ ಸ್ವಲ್ಪ ಸಡಿಲ, ಬಹಳ ಕಷ್ಟ ಪಡಬೇಕಾಗಿಲ್ಲ, ಸ್ವಲ್ಪ ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು. ಆಚಾರ್ಯ ನಾರಾಯಣ, ಒಂದು 2-3 ಪ್ರಶ್ನೆ ಕೇಳ ಆಚಾರ್ಯ. ಈ 5ನೇ ಶ್ಲೋಕದಲ್ಲಿ ಸದಾಸನಂ ಸ್ಥೈರ್ಯಂ ಪ್ರಾಣಾನಾಂ ಚ ಜಯಃ ಶನೈಹಿ ಅದು ಮಟ್ಟು ತಗೊಂಬೇಕು ಹೇಳಿದ್ಲು ನೀವು. ಸೊ ಹಾಗಂದ್ರೆ ಅಲ್ಲಿ ಛಂದಸ್ಸಿಗೆ ಭಂಗ 14 ಅಕ್ಷರದನ ಬರ್ತದೆ. ನಿಮ್ಯಾಗ ಕೆಳಗಿನದೆಲ್ಲ 16 ಅಕ್ಷರ ಬರ್ತದೆ, ಎಲ್ಲವೇ ಅನುಷ್ಠುಪ್ ಸಂದದಲ್ಲಿ ಇದೆ ಅಲ್ವಾ? ಸೊ ಅದು 2 ಅಕ್ಷರ ಕೊರೆಯುತ್ತೆ, ನಿಮಗೆ ಕಮ್ಮಿ ಆಗತ್ತಲ್ವಾ? ಸದಾಸನ ಜಯ ಸ್ಥೈರ್ಯಂ ಸರಿಯಾಗಿದಲ್ಲ? ಇಟ್ಟಿದ 1 2 3 4 5 6 ತನ ಬರುತ್ತೆ, 8 ಬರ್ಬೇಕು, ರೈಟ್? ಸದಾಸನ
ಜಯ ಸ್ಥೈರ್ಯಂ ಎಂಟಾಯ್ತಲ್ಲ. ಜಯ ಇದೆಯಾ? ಓಕೆ, ಅಂದ್ಲಿ ಅದಿಲ್ಲ. ಓಕೆ, ಜಯ ಓಕೆ. ಮೌನಂ ಸದಾಸನಂ ಸ್ಥೈರ್ಯಂ ಅಂತ ಅಲ್ಲಿದೆ ನಿಮ್ಮ ಪುಸ್ತಕದಲ್ಲಿ. ಒಂದು ಮೌನಂ ಸದಾಸನಂ ಸ್ಥೈರ್ಯಂ ಅಂತ ಹಾಗೆ ತಗೊಂಡ್ರೆ 8 ಅಕ್ಷರ ಬರ್ತದೆ. ಅಲ್ಲಿ ಮೌನಂ ಅನ್ನೋದು ಬಿಟ್ಟು ಸದಾಸನ ಜಯ ಅಂತ ಮಾಡ್ಕೊಳ್ಬೇಕು. ಜಯ. ಓಕೆ, ಸದಾಸನ ಜಯ ಸ್ಥೈರ್ಯಂ ಅಂತ ಮಾಡ್ಕೊಂಡಾಗ ಸರಿ ಆಗ್ತದೆ. ಓಕೆ. ಆಮೇಲೆ ಸರಿ, ಈ ರೇಚಕ, ಪೂರ್ವಕ, ಕುಂಭಕ ಹೇಳಿರಿ ನೀವು, ಅದು ಬಂದು ಜನರಲ್ ನಾವು ಮಾಡ್ತಾರೆ. ಈಗ ಪಾಪ ಪುರುಷ ವಿಸರ್ಜನೆ ಮಾಡಂತಲೇ ನಾವು ಬಂದು ಬಲದ ಮೂಗಿಲಿ ಬಂದು ನಾವು ಗಾಳಿ ತಗೊಂಡು ಎಡದ ಮೂಗಿಲಿ ಬಂದು ವಿಸರ್ಜನೆ ಮಾಡ್ತಾನೆ, ಅದು ಬಂದು ಮಾರಿ ಬರಾದಾಗ. ಪಾಪ ಪುರುಷ ವಿಸರ್ಜನೆ ಮಾಡುವಾಗ ನಾವು ಗಾಳಿಯನ್ನ ತಗೊಳ್ಳೋದು ಬರೋದಿಲ್ವಲ್ಲ ಅದರಲ್ಲಿ. ಕೊಟ್ಟಿದ್ದಾರೆ ನಿಮಗೆ ಪಾಪ ಪುರುಷ ವಿಸರ್ಜನೆ ಮಾಡ ಅಂತಲ್ಲ, ಏನ್ ಕೊಟ್ಟಿದ್ದಾರೆ ಅಂದ್ರೆ, ದಕ್ಷಿಣ ನಾಸ ಪುಡೇನ ವಾಯುಂ ಆಪೂರ್ಯ ಶ್ವಾಸಂ ನಿರುದ್ಯ ಓಂ ರಂ ಓಂ ಇತಿ ದ್ವಾದಶವಾರಂ ಜಪೇ ತಂ ದತ್ತಂ ಭಾವಯಿತ್ವಾ ನಾಸಾಗ್ರಸ್ತಃ ಶಂಕರಕೃಷ್ಣೋ ಭಗವಾನ್ ಮತ್ ಶರೀರಸ್ಥ ದಗ್ಧ ಪಾಪ ಪುರುಷಸ್ಯ ಭಸ್ಮ ನಿರಸಾರಯತು ಕೊಟ್ಟಿದ್ದಾರೆ. ಅಲ್ಲಿ ಇದರಲ್ಲಿ ಬಂದು ಬಳ ಬುಕ್ಲಿ ತಗೊಂತಾರೆ, ಇನ್ನೊಂದು ಬುಕ್ಲಿ ಈ ಉಡುಪಿಲಿದ್ದು ಪಬ್ಲಿಷ್ ಮಾಡಿದ ಸಂಧ್ಯಾ ಬುಕ್ಲಿ ಬಂದು ಎಡ ಮೂಕಲಿ ಬಂದು ಬಿಡುವಕ್ಕು ಹಂಗೇನ್ ಕೊಟ್ಟಿದ್ದಾರೆ. ಮಾಡಿದ ಪಾಪ ಪುರುಷನ ಬಿಡುವಕ್ಕು ಹಾಗೆ. ಇದರಲ್ಲಿ ವಿರೋಧ ಎಲ್ಲಿ ಬಂತು ನಿಮಗೆ? ಎಡಮೂಗಿನಿಂದ ಬಿಡಬೇಕು ಅಂತ ಅನ್ನೋದೇನಿದಲ್ಲ, ಇದು ಸರಿಯಾದ. ಎಡಮೂಗಿನಿಂದ ತಗೊಳ್ಬೇಕು ಅಂತ ಎಲ್ಲಾದ್ರೂ ಇದೆಯಾ ಯಾವ್ದಾರ ಪುಸ್ತಕದಲ್ಲಿ? ನಾವು ನೋಡಿ, ಈಗ ನಾವು ಪ್ರಾಣಾಯಾಮ ಮಾಡೋ ಅಂತಲ್ಲ, ಬಲಮೂಗಿಲಿದ್ದು ಗಾಳಿ ಬಿಟ್ಟು ಜನರಲ್ ಪ್ರಾಣಾಯಾಮ ಹೆಂಗ ಮಾಡ್ತಾರೆ, ಬಲಮೂಗಿಲಿ ಗಾಳಿನ ಬಿಟ್ಟು ಎಡಮೂಗಿಲಿ ಬಂದು ಗಾಳಿ ತಗೊಂಡು ಕುಂಭದಲ್ಲಿ ಇರ್ತಾರೆ ನಾವು. ಹೌದು ಹೌದು, ಕರೆಕ್ಟ್ ಕರೆಕ್ಟ್, ರೈಟ್. ಸೊ ಈ ಪಾಪ ಪುರುಷ ಉಲ್ಟಾ ಮಾಡ್ತೇವೆ ನಾವು. ಕರೆಕ್ಟ್. ಪಾಪ ಪುರುಷ ವಿಸರ್ಜನೆ ಮಾಡುವಾಗ ಎಡಮೂಗಿನಿಂದಲೇ ಹೊರಗೆ ಬಿಡೋದು, ಅವನನ್ನ ವಿಸರ್ಜನೆ ಮಾಡೋದು, ಹೊರಗೆ ಕಳಿಸೋದು. ಅದು ಕೆಟ್ಟದ್ದನ್ನ ಹೊರಗೆ ಬಿಡುವಾಗ ಎಡಮೂಗಿನಿಂದ ಬಿಡಬೇಕು. ನಾವು ತಗೊಳ್ಳೋದಾದ್ರಿಂದ ಅದನ್ನ ಎಡಮೂಗಿನಿಂದ ಒಳಗೆ ತಗೊಳ್ತೇವೆ ಪ್ರಾಣಾಯಾಮ ಮಾಡುವಾಗ. ತಗೊಂಡು ಗಾಳಿಯನ್ನ ಆಮೇಲೆ ಕುಂಭಕದಲ್ಲಿ ಇರ್ತೇವೆ. ಓಕೆ. ಆಮೇಲೆ ಈ ಧಾರಣ, ಅವರ ಒಂದು ಧ್ಯಾನ, ಆಮೇಲೆ ಸಮಾಧಿ ನಡೀತಿಲ್ಲ. ಈ ಸಮಾಧಿ ಅದು ಒಂದು ಅಸಂಪ್ರಜ್ಞಾ ಸಮಾಧಿಯು ಅದು ಒಂದಾ, ಅದು ಬೇರೆ? ಸಮಾಧಿ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ. ಓಕೆ. ಸೊ ಈ ಯಮ ಎಲ್ಲ ಹೇಳ್ಕೊಡ್ತಾರೆ ಸರ್. ಈ ನಮ್ಗೆಲ್ಲ ಬಂದು ಯಾರುವೇ ಹೆಂಗ ಕೂತ್ಬೇಕು, ಹೆಂಗ ಪ್ರಾಣಾಯಾಮ ಮಾಡಬೇಕು, ಮತ್ತು ಒಂದು ಟ್ರೈನಿಂಗೇ ಇಲ್ಲ. ನಾವು ಕರೆಕ್ಟಾಗಿ ಮಾಡ್ತಾರೆ, ನಮ್ಗೆ ಹೆಂಗ ಗೊತ್ತಾಗ ವಿದ್ಯಾಪೀಠ ಅದ್ಮಾರಿ ಯಾವ ಸ್ಥಳದಲ್ಲಿ ಹೇಳಿಕೊಡ್ತಾರೆ. ಅಂದ್ರೆ ಮಕ್ಕಳಿಗೆ ಒಂದೇ ಸಲಿಗೆ ಪೂರ್ಣ ಎಲ್ಲ ಹೇಳ್ಕೊಟ್ಟು ಆಮೇಲೆ ಸಂಧ್ಯಾ ವಂದನೆ ಮಾಡಿಸ್ಬೇಕು ಅಂದ್ರೆ ಕಷ್ಟ. ಯಾಕಂದ್ರೆ ಆ ವಯಸ್ಸಿನಲ್ಲಿ ಹೀಗೆ ಹೆವಿ ಆಗ್ತದೆ, ಅಲ್ಲಿ ಅದನ್ನ ಹೇಳ್ಕೊಡೋದಿಲ್ಲ ಅಷ್ಟೇ. ಸಾಧಾರಣ ಮಟ್ಟಿಗೆ ಹೀಗ್ ಕುತ್ಕೋ ಪ್ರಾಣಾಯಾಮ ಮಾಡು ಅಂತ ಹೇಳಿ ಸಂಧ್ಯಾ ವಂದನೆಯನ್ನು ಮಾಡಿಸಿರ್ತಾರೆ. ಆ ವಯಸ್ಸಲ್ಲಿ ನಿಧಾನವಾಗಿ ಅದನ್ನ ಅಭ್ಯಾಸ ಮಾಡಿ ತಿಳ್ಕೊಂಡು ನಾವೇ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾವು ಭಾಗವತಾದಿಗಳನ್ನ ಅಧ್ಯಯನ ಮಾಡಿದಾಗ ಅದರಿಂದ ಗೊತ್ತಾಗ್ತದಲ್ಲ, ಆಮೇಲೆ ಅದನ್ನ ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಹೇಳ್ಕೊಡ್ಲಿಕ್ಕೆ ಸಾಧ್ಯ, ಅದಕ್ಕೋಸ್ಕರ ಹೇಳ್ಕೊಡೋದಿಲ್ಲ. ಈಗ ನೀವು ಹೊರಗೆ ತಗೊಂಡ್ರೆ ಈ ಯೋಗ ಹೇಳಿಕೊಡೋದು, ಪ್ರಾಣಾಯಾಮ ಹೇಳಿಕೊಡೋದು ನಮ್ಮವ್ರು ಯಾರು ಹೇಳಿಕೊಡೋದಲ್ಲ, ಮತ್ತವ್ರದ್ದು ಹೇಳಿಕೊಡ್ತಾರೆ. ನಿಮ್ಗೆ ಅಲ್ಲಿದ್ದ ಇದ್ದಾರೆ, ನಮ್ಮವರು ಇದ್ದಾರೆ, ಹುಡುಕಬೇಕು ಅಷ್ಟೇ. ನಾವೇನ್ ಮಾಡಬೇಕು, ಈಗ ಬೇರೆಯವ್ರು ಏನ್ ಹೇಳ್ಕೊಡ್ತಾರಲ್ಲ ಅದು ಸ್ವಲ್ಪ ವ್ಯತ್ಯಾಸ ಬರ್ತದೆ, ಇಲ್ಲ ಅಂತಲ್ಲ. ನಾವು ಹೇಳುವ ಆಸನ ಪ್ರಾಣಾಯಾಮಗಳಿಗೂ ಈಗ ಹೊರಗಡೆ ಯೋಗ ಕ್ಲಾಸ್ಗಳಲ್ಲಿ ಹೇಳ್ಕೊಡೋಂಥದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಅದನ್ನ ಅಭ್ಯಾಸ ಮಾಡಿ ಆಮೇಲೆ ನಾವು ನಮ್ಮ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಅದನ್ನ ಮಾರ್ಪಾಡು ಮಾಡಿಕೊಂಡು ನಮ್ಮವರಿಗೆ ನಾವು ಹೇಳ್ಕೊಟ್ರೆ ಒಳ್ಳೇದಲ್ವಾ? ಹಾಗೆ ಮಾಡೋರು ಇದ್ದಾರೆ, ಕೆಲವರೆಲ್ಲ ನಮ್ಮವರೇ ಯೋಗ ಹೇಳ್ಕೊಡ್ತಕ್ಕಂಥವ್ರು ಇದ್ದಾರೆ. ಸ್ವಲ್ಪ ಪೂರ್ತಿ ಅಲ್ಲಿ ಹೇಳ್ಕೊಟ್ಟದ್ದನ್ನ ಪೂರ್ತಿ ಮಾರ್ಪಾಡು ಮಾಡಿ ಹೇಳೋದಿಲ್ಲ ಅವರು, ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾರೆ. ಆದ್ರೆ ನಮ್ಮ ಶಾಸ್ತ್ರಕ್ಕೆ ವಿರೋಧ ಬರದೇ ಇರುವಂತೆ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದು, ಮಾಡ್ತಾರೆ.
ಈ ವಾಯುವನ್ನ ಬಂದು ಶೋಧನೆ ಮಾಡುವಂದ್ರೆ ವಾಯು ಹೆಂಗ ಅದು ಮೂವ್ಮೆಂಟ್ ಹೋಗುತ್ತೆ ಎಂಬ ಒಂದು ಅವೇರ್ನೆಸ್, ಅದು ಒಂದು ನಾವು ಬಂದು ಅದನ್ನ ಬಂದು ಎಲ್ಲಿ ಎಲ್ಲಿ ಹೋಗುತ್ತೆ ಎಂಬ ನಾವು ತಿಳ್ಕೊಬಹುದು. ಶೋಧನೆ ಮಾಡೋದು ಶೋಧನೆ ಮಾಡೋದು ಅಂದ್ರೆ ಅದು ಅನಾಯಾಸವಾಗಿ ಗಾಳಿ ಹೊರಗೆ ಹೋಗೋದು ಒಳಗೆ ಬರೋದು ಮಾಡೋ ಹಾಗೆ ಮಾಡಿಬಿಟ್ರೆ ಅದು ಶೋಧನೆ ಆಗಿದೆ ಅಂತ ಅರ್ಥ. ಶೋಧನೆ ಆಗೋದು ಅಂದ್ರೆ ಹಾಗೆ ಎಲ್ಲಾ ಕಡೆಯಲ್ಲಿ ವಾಯು ಸಂಚಾರ ಆಗಬೇಕು ದೇಹದ ಒಳಗೆ. ಅದನ್ನ ನಾವು ಚಕ ಕುಂಭಕಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ತಾನೇ ಅದು ವಾಯು ಶುದ್ಧಿ ಆಗತ್ತೆ. ಓಕೆ. ಸೊ ಈ ಧ್ಯಾನ ಹೇಳಿಲ್ಲ, ಒவ்வೊಂದು ಅಂಗವ ನಾವು ಧ್ಯಾನ ಮಾಡುವ ಧಾರಣ ಎಂಬುದು ಒவ்வೊಂದು ಅಂಗವ ನಾವು ಮಾಡೋದು ಧಾರಣ ಎಂಬ ಹೇಳಿದ್ವಿ. ಅದಕ್ಕೆಲ್ಲ ನಾವು ಬಂದು ಈ ಒಂದೇ ಸದಾ ಆ ತರ ಒಂದು ಶ್ಲೋಕ ತಗೊಂಡು ಧ್ಯಾನ ಧಾರಣ ಪ್ರಾಕ್ಟೀಸ್. ಹೌದು ಹೌದು. ಭಗವಂತನ ಕೆಲವು ಕೆಲವು ಅವಯವಗಳ ಗುಣಗಳನ್ನ ಮಾಡ್ತಾ ಒಂದೇ ಸಲಿಗೆ ಪೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಬಂತಲ್ಲ ಇದ್ರ ಬಗ್ಗೆ, 2ನೇ ಅಧ್ಯಾಯ ಕೂಡ ಬಂದಿದೆ. ಹೌದು, ಮೊದಲೇ ಬಂತು ನಿಮ್ಗೆ. ಅದು ಬಂದು ಜಿದಾಸನೋ ಜಿದ ಶ್ವಾಸೋ ಜಿದ ಸಂಗೋ ಜಿದೇಂದ್ರಿಯ ಸ್ಥೂಳೆ ಭಗವತೋ ರೂಪೇ ಮನಗ ಸಂಧಾರಯೇತ್ ಭಿಯಾನ್. ಹೌದು. 2ನೇ ಸ್ಕಂದಲ್ಲ, 2ನೇ ಸ್ಕಂದಲ್ಲಿ 13ನೇ ಶ್ಲೋಕ, ಮೊದಲನೇ ಅಧ್ಯಾಯದಲ್ಲಿ. ಹೌದು. ಆಯ್ತಾಚಾರ, ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರು. ಹರೇ ಶ್ರೀನಿವಾಸ, ಧನ್ಯವಾದ ಆಚಾರ್ಯರು. ಹರೇ ನಮಃ. ಹರೇ ನಮಃ.